ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಭಾವಿಸ್ತಾ ಸಿಂಪಲ್ ಆಗಿ ಮಾಡೋ ಪಲಾವ್ ಹೇಗೆ ಮಾಡೋದು ಅಂತ ನಾನು ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಇದಕ್ಕೇನಿಲ್ಲ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀವು ಮೆಣಸಿನ್ಕಾಯಿ ನೋಡ್ಬೋದು. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೆ, ಎಲ್ಲ ಹಾಕಾದ್ಮೇಲೆ ಸಡನ್ನಾಗಿ ನೆನಪಾಯಿತು. ಸೊ ಅರ್ಧ ದಿನನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೊಂದು ದಿನ ಬೇಕಾದರೆ ನಾನು ಫುಲ್ ತೋರಿಸ್ತೀನಿ. ಇದಕ್ಕೆ ಚಕ್ಕೆ ಲವಂಗ ನೀವು ನೋಡ್ತಾ ಇರ್ಬೋದು, ಪಲಾವ್ ಎಲೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೌಡರ್, ಮತ್ತು ಖಾರದ ಪುಡಿ, ಮತ್ತು ಗರಂ ಮಸಾಲ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಅದು ಈ ಥರ ಕಲರ್ ಬರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಆ್ಯಕ್ಚುಲಿ ಇದು. ಮತ್ತು ಟೊಮೆಟೊ ಇದೆ, ಮತ್ತು ಆನಿಯನ್ ಇದೆ, ಮೆಣಸಿನ್ಕಾಯಿ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಥರ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿರೋದು ಅಷ್ಟೇ. ಜಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಗೊತ್ತಲ್ವಾ, ಆ್ಯಸ್ ಯೂಶ್ವಲ್ ನಾವು ಅಂದರೆ ಕೈಯಲ್ಲಿ ಕುಟ್ಟಿ ಹಾಕ್ತೀವಿ ಅಲ್ವಾ, ಅದರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಮತ್ತು ಒರಿಜಿನಲ್ ಟೇಸ್ಟ್ ಇರುತ್ತೆ. ಈ ಪ್ಯಾಕಿಂಗಲ್ಲೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ, ಬಟ್ ನಾವು ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಹಾಕಿದ್ದೀನಿ. ಮತ್ತು ಇದು ಏಲಕ್ಕಿ ನೀವು ನೋಡ್ತಾ ಇರ್ಬೋದು, ಇದೆ ಹಾಕಿದ್ದೀನಿ. ಯಾವುದೂ ಏನು ಪೇಸ್ಟ್ ಅಂತ ಅಗತ್ಯನೇ ಇಲ್ಲ, ತುಂಬ ಕ್ವಿಕ್ಕಾಗಿ 20 ಮಿನಿಟ್ಸಲ್ಲಿ ನೀವು ಪಲಾವನ್ನ ರೆಡಿ ಮಾಡ್ಕೊಬೋದು. ಇದಿಷ್ಟು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜಸ್ಟ್ ನಾನು ಚಿಕನ್ನ ತೊಳೆದು ಅದನ್ನು ಎಣ್ಣೆ ಬಿಟ್ಟು ಸ್ವಲ್ಪ ಬೇಯಕ್ಕಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಆಲ್ರೆಡಿ ಬೆಂದೋಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೆ. ಅದು ಅಷ್ಟು ಬೇಗ ಮಾಡಿಬಿಟ್ಟು ತಿನ್ಬಿಡೋಣ ಅಂತೇಳಿ, ಏಕೆ ನಾನು ಲೇಟ್ ನೈಟ್ ಶುರು ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ಇವಾಗ ಉಪ್ಪು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನೀವು ನೋಡ್ಬೋದು, ತುಂಬ ಅದು ಏನಾಗಿತ್ತಂದರೆ ಒಂದು ಪೂರ ಇಷ್ಟು ತನಕ ಬರ್ತಾಯಿತ್ತು ಎಲ್ಲ ಹಾಕಿದಾಗ. ಇವಾಗ ಬೆಂದು ಈ ಥರ ಆಗಿದೆ, ಆಯಿತಾ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ಕರ್ಡ್ ಆ್ಯಡ್ ಮಾಡ್ಕೋತೀರೋ ಅಷ್ಟು ರುಚಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಕರ್ಡ್ ಆ್ಯಡ್ ಮಾಡಿದ್ದೀನಿ ನಾನು. ನೀವು ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು, ಡಿಪೆಂಡ್ಸ್ ಅದು. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದಕ್ಕೆ ಚಿಕನ್ ಹಾಕ್ಕೋಬೇಕು. ಸೊ ಚಿಕನ್ ಮಿಕ್ಸ್ ಮಾಡೋದ್ರಿಂದ ಏನಂದರೆ ಇದೆಲ್ಲ ಮಸಾಲೆ ಎಲ್ಲ ಪೂರ ಅದಕ್ಕೆ ನೀಟಾಗಿ ಕೂರುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ನಾನು ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿರೋ ಆಯಿಲೆಲ್ಲ ಕೂಡ ಈ ಥರ ಹಾಕ್ಕೋತೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಏಕೆಂದರೆ ಮಸಾಲ ಎಲ್ಲ ಕೂರಬೇಕಲ್ವ ಚಿಕನ್ಗೆ. ಸೊ ಅದರಿಂದ ಈಗ ಚಿಕನ್ನಿಗೆ ಪೂರ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಲಿಡ್ನ ಮುಚ್ಚಬೇಕು. ಯಾಕಂತ ಹೇಳಿದ್ರೆ ಅದು ಪೂರ ಮಸಾಲ ಎಲ್ಲ ಕೂತ್ಕೋಬೇಕಲ್ವಾ. ನೋಡ್ಬೋದು, ಪೂರ ಅದು ನೀಟಾಗಿ ಅದು ಲೇಯರ್ ಥರನೇ ಬಂದ್ಬಿಡುತ್ತೆ. ಯಾಕೆಂದರೆ ಯಾವುದಾದ್ರೂ ಆಗಿಲ್ಲ ಅಂದರೆ ನೀವು ಅಲ್ಲೇ ನೋಡಿಕೊಂಡು ಈ ಥರ ಪೂರ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಅದು ಕವರ್ ಆಗಿದೆ ಇವಾಗ. ಸೊ ಇವಾಗ ಒಂದು 5 ಮಿನಿಟ್ಸ್ ಬಿಡೋಣ. ಅದಾದಮೇಲೆ ಮತ್ತೆ ನೀರು ಆ್ಯಡ್ ಮಾಡಬೇಕು. ಸೊ ಇವಾಗ ಒಂದು 5 ಮಿನಿಟ್ಸ್ ಅದು ಪೂರ ಎಲ್ಲ ಕಡೆ ಆಗಲಿ ಅಂತ ಹೇಳಿ ಹೀಗೆ ಲಿಡ್ನ ಮುಚ್ತಾ ಇದ್ದೀನಿ ನಾನು ಇವಾಗ. ಸೊ ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಅಕ್ಕಿ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಿ ಅದ್ರ ಮೇಲೆ ನಾವು ನೋಡಿಕೊಂಡು ತೊಗೋಬೇಕು. ಸೊ ಇವಾಗ ನೀರು ಆ್ಯಡ್ ಮಾಡಾಗಿದೆ. ಸೊ ಇವಾಗೆಲ್ಲ ಆ್ಯಡ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಾಗ ನಾವು ಅಕ್ಕಿ ಹಾಕಬೇಕು. ಸೊ ನೀರೆಲ್ಲ ಹಾಕಾಗಿದೆಯಲ್ಲ, ಈಗ ಸ್ವಲ್ಪ ಟೈಮ್ ಲಿಡ್ ಮುಚ್ಚೋಣ. ಬಾಯ್ಲ್ ಆಗ್ತಾಯಿದೆ ಅಂತ ನೋಡೋಣ ಇವಾಗ. ಸೊ ಬಾಯ್ಲ್ ಆಗ್ತಾಯಿದೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಿಂಗೆ ಉದುರಿಸ್ಬೇಕು. ನಾನು ಮೊದಲಿಗೆ ಈಗ ಪುದೀನ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ತುಂಬ ಜಾಸ್ತಿನೇ ಹಾಕೋತೀನಿ, ಏಕೆಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಲೆಮನ್ನನ್ನು ನಾವು ಎಷ್ಟು ಆ್ಯಡ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡ್ಬೋದು ನೀವು ಈ ಥರ ಆಗಿದೆ. ಇದಕ್ಕೆ ಇವಾಗ ಅಕ್ಕಿನ ಆ್ಯಡ್ ಮಾಡೋಣ, ಓಕೆನಾ. ಲಾಸ್ಟ್ ಫೈನಲ್ ಸ್ಟೆಪ್ ಇದು. ಸೊ ಇವಾಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಆಗಲೇ ಇದನ್ನು ನಾನು ಉಣಿಯಾಕಿ ಇಟ್ಟಿದ್ದಂಥ ಅಕ್ಕಿ, ಮನೆ ಅಕ್ಕಿ ಇದು, ನಮ್ಮದು ಗದ್ದೆಲೇ ಬೆರೆಯೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇವಾಗ ಒಂದು 15 ಮಿನಿಟ್ಸ್ ಬಿಡೋಣ. ಅದಾದಮೇಲೆ ಲಿಡ್ ಮುಚ್ಚಿ ಇವಾಗ ಆದರೆ ಇವಾಗ ಪಲಾವ್ ರೆಡಿ ಆಗುತ್ತೆ. ಈಗ ಲಾಸ್ಟ್ ಸ್ಟೆಪ್ ಆಗಿದೆ. ಇವಾಗ ಲಿಡ್ ಮುಚ್ಚೋಣ.
ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಲಿಡ್ ಮುಚ್ಚುತ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನೋಡ್ಬೋದು, ಆಲ್ಮೋಸ್ಟ್ ಆಲ್ ಎಲ್ಲ ಆಗಿದೆ. ಸ್ವಲ್ಪ ಟೈಮ್ ದಮ್ ಇಡೋಕ್ಕೆ ಅಂತ ಇಟ್ಟಿದ್ವಿ. ಅದು ಸ್ವಲ್ಪ ಬೆಂದರೆ ತಟ್ಟೆಗೆ ಸರ್ವ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇವಾಗ ರೆಡಿಯಾಗಿದೆ, ನೀವು ನೋಡ್ಬೋದು. ವಾವ್, ತುಂಬ ಚೆನ್ನಾಗಾಗಿದೆ ನೋಡಿ. ಈ ಥರ ಪೀಸು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ತುಂಬ ಚೆನ್ನಾಗಾಗಿದೆ. ಆ್ಯಕ್ಚುಲಿ ಹೋಟೆಲಲ್ಲೆಲ್ಲ ಬಿರಿಯಾನಿ ಮಾಡ್ತಾರಲ್ಲ, ಅಲ್ಲಿ ರೈಸ್ ಹಾಕ್ತಾರೆ. ನಮ್ಮ ಮನೇಲಿ ನಮ್ಮ ಮನೆ ಬೆಳೆದಿರೋ ರೈಸ್ನ ಹಾಕ್ತಾಯಿದ್ದೀವಿ. ಜೊತೆಗೆ ಇದಕ್ಕೆ ಸ್ವಲ್ಪ ಮೊಸರು, ಸೊ ಒಂದು ಹಿಂಬೆಹಣ್ಣು ಇಟ್ಕೊಂಡು ಈರುಳ್ಳಿ ಇಟ್ಕೊಂಡ್ರೆ ನೀವು ನೋಡ್ಬೋದು ರುಚಿಯಾದ ಬೇಗ ಕ್ವಿಕ್ಕಾಗಿ 20-25 ಮಿನಿಟ್ಸಲ್ಲಿ ಈ ಪಲಾವ್ನ ಮಾಡ್ಕೋಬೋದು. ನಾನು ಭಾವಿಸ್ತೀನಿ ನಿಮಗೆಲ್ಲ ಇದು ಇಷ್ಟ ಆಯಿತು ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಯೂಟ್ಯೂಬ್ನ ಚಾನಲ್ನಲ್ಲಿ ಬಂದಿರೋ ರೆಸಿಪೀಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್.